ಕ್ವಾಟ್ಲೆ ಏನಿಲ್ಲ, ಎಲ್ಲ ಚೆನ್ನಾಗೇ ಇದೆ. ನೀವೇನು ಅಷ್ಟೇನು ತೊಂದರೆ ಕೊಡ್ತಿಲ್ಲ. ಸ್ವಲ್ಪ ಓಕೆ ಇರೋದ್ರಲ್ಲಿ ಇವರೇ ಸ್ವಲ್ಪ ಜಾಸ್ತಿ ತಲಹರಟೆ ಮಾಡೋದು ನನ್ನ ಜೊತೆ. ಬೇರೆಯವ್ರು ಯಾರೂ ಆ ಥರ ಎಲ್ಲ ಏನು ಮಾಡಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಕನ್ಸರ್ನಿಂಗ್ ಆಗಿದ್ದಾರೆ. ಇವರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಕಾಲು ಎಳೆದ್ಬಿಟ್ಟು ಆಮೇಲೆ ಅದೇ ಮಗುಗೆ ಚೂಟ್ಬಿಟ್ಟು ಆಮೇಲೆ ತೊಟ್ಲು ಚಾಕ್ಲೇಟ್ ಕೊಡೋದು ಅಂತ. ಸೊ ಆ ಕೆಲಸ ಇವ್ರು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ತುಂಬ ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ವಾತಾವರಣ ಇದೆ. ಪ್ರತಿಯೊಂದು ಸೀನಲ್ಲೂ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿದೆ. ಅದರಿಂದ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ಇವತ್ತೇನಾದರೂ ಡಿಫ್ರೆಂಟಾಗಿ ಮಾಡಬೇಕು. ನಾವು ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್. ಎಲ್ಲರ ಜೊತೆ ಆ ಮ್ಯಾಚ್ ಮಾಡೋದಕ್ಕೆ ದಿನ ಆ ಎಕ್ಸೈಟ್ಮೆಂಟ್ ಇರುತ್ತೆ, ಆ ಪ್ಯಾಷನ್ ಇರುತ್ತೆ. ಈ ಸೀನ್ನ ಸಖತ್ತಾಗಿ ಮಾಡಬೇಕು ಅಂತ. ಆ್ಯಂಡ್ ನಗ್ನಕ್ಕೊಂಡು ಕೆಲಸ ಮಾಡ್ತೀವಲ್ಲ, ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನನಗೂ ಸೇಮ್ ಟು ಸೇಮ್ ಅನಿಸ್ತಿದೆ. ನಿಮ್ಗೆ ಅನ್ಸೋದ್ಮೇಲೆ ನಮ್ಗೆ ಅನಿಸ್ಲೇಬೇಕಿಲ್ಲ ಅಂದರೆ ಸೊ ಅದಕ್ಕೇ ಇವು ಸ್ವಲ್ಪ ಜಾಸ್ತಿ ಹಸ್ಮುಖ್. ರಿಯಲ್ ಲೈಫಲ್ಲಿ ಹಸ್ಮುಖ ಕನ್ನಡದಲ್ಲಿ ಏನಂತಾರೆ, ಯಾವಾಗಲೂ ನಗುಮುಖ ಇರೋದೆ ನಾನು ಆಗ್ತಾನೆ ಇರ್ತಾರೆ. ಸೊ ಅದರಿಂದ ಸ್ವಲ್ಪ ನಮಗೂ ಎಲ್ಲರಿಗೂ ಎಂಡೋರ್ಫಿನ್ಸ್, ಪಾಸಿಟಿವಿಟಿ. ದೊಡ್ಡವ್ರು ಯಾರೋ ಹೇಳಿದ್ರು ನಗ್ತಾ ಇದ್ದಷ್ಟು ಆಯುಸ್ ಜಾಸ್ತಿ ಆಗುತ್ತಂತೆ. ಸೊ ಹಾಗಾಗಿ ಯಾವಾಗಲೂ ನಗಿಸ್ತಾ ಇರ್ತೀವಿ ಸುತ್ತಮುತ್ತ. ನಾನು ನಗ್ತೀನಲ್ಲ ಶಾರ್ಟ್ ಮಧ್ಯದಲ್ಲಿ. ಅದು ಹಂಗಲ್ಲ, ಅದು ಅಂದ್ರೆ ನಗು ಅಲ್ಲ, ಅನ್ಸಿಂದ ನಗಬೇಕು. ನೋಡಿ ಹಿಂಗೆ